ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾ ಭೀ ಆರಾಮಿದ್ದೀನಿ ನೋಡ್ರಿ. ಈಗ ನೋಡ್ರಿ ನಾನು ಕಲಬುರ್ಗಿ ಬಂದೀನಿ ರೀ. ಇಲ್ಲಿ ಆಶಾ ಅಕ್ಕೋರು ನಾನು ಬಂದಿದ್ದೇವೆ ನೋಡ್ರಿ. ಈಗ ದವಾಖಾನಿಗೆ ಎಲ್ಲ ಅಂದ್ರೆ ಮನೆ ಹಾವು ಕಚ್ಚದಲ್ರಿ ಅದರದ್ದೆಲ್ಲ ಟೆಸ್ಟ್ ಮಾಡಿಸ್ಕೊಳಕಂತ ಬಂದೀವಿ ರೀ. ಇಲ್ಲೇ ಜಿರಾಕ್ಸ್ ಬೇಕಾಗಿವ್ರಿ, ಯಾಕಂದ್ರೆ ನಾವು ಬಂದಿದ್ದು ಸರ್ಕಾರ ದವಾಖಾನಿಗೆ ರೀ. ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲ ಜಿರಾಕ್ಸ್ ತಗೊಳ್ಗತ್ತಿದ್ದೇವೆ ನೋಡ್ರಿ. ನಾವು ಯಾವ ದವಾಖಾನಿಗೆ ಬಂದೀವಪ್ಪ ಅಂದ್ರೆ ನಮ್ಮ ಕಲಬುರ್ಗಿ ಜಿಮ್ಸ್ ಹಾಸ್ಪಿಟಲ್ಗೆ ಬಂದಿದ್ದೇವೆ ರೀ. ಜಿಮ್ಸ್ ಹಾಸ್ಪಿಟಲ್ ಅಂತಾರೆ, ಜಯದೇವ್ ಹಾಸ್ಪಿಟಲ್ನು ಅಂತಾರೆ ರೀ. ಇಲ್ಲಿಗೆ ಬಂದಿದ್ದೇವೆ ನೋಡ್ರಿ. ಇಷ್ಟು ದೊಡ್ಡದ ನೋಡ್ರಿ ಜಿಮ್ಸ್ ಹಾಸ್ಪಿಟಲ್ ಅಂತ ಕಲಬುರ್ಗಿ ಒಳಗೆ. ಈಗ ಆಶಾ ಅಕ್ಕೋರು ಕರ್ಕೊಂಬಂತಾರ್ರಿ. ಆಶಾ ಅಕ್ಕೋರ ಯಾವ್ರಪ್ಪ ಅಂತಂದ್ರೆ ಅವ್ರ ತಾಸು ತಂದು ಕೊಡ್ತಾರ್ರಿ. ಈಗ ಏನಾರೇ ದವಾಖಾನಿಗೆ ಓದೋದು ಇತ್ತು ಪ್ರೆಗ್ನೆನ್ಸಿ ಟೈಮ್ನಾಗ ಅಂತಂದ್ರೆ ಅವರ ಬಂದು ಕರ್ಕೊಂಡು ಹೋಗ್ತಾರೆ ಅಕ್ಕೋರ. ನಮ್ಮ ಯಜಮಾನ್ರು ಅವರು ಇದಕ್ಕೆ ಸುಲ್ತಾನ್ಪುರ ತನಕ ಬಿಟ್ಟು ಹೋದ್ರಿ. ನನಗೆ ಈ ಕಡೆ ಆಶಾ ಅಕ್ಕೋರು ನಾವು ಬಂದಿದ್ದೇವ್ರಿ. ಈಗ ನೋಡ್ರಿ ನಾವು ಹೊಂಟಿದ್ದೆವು 2ನೇ ಫ್ಲೋರ್ಗೆ ಹೋಗ್ಬೇಕಂತ್ರಿ. ಈಗ ಮೊದಲ ಟೆಸ್ಟಿಗೆ ಅದ್ರ ಸಲಕ್ಕ ಅಂದ್ರೆ ಅದು ಚೀಟಿ ಮಾಡ್ಕೋಬೇಕ್ರಿ. 10 ರೂಪಾಯಿದಂತ ಚೀಟಿ ತೊಗೋಬೇಕಂತಂದ್ರೆ ಮ್ಯಾಲೆ ಹೋಗ್ಬೇಕ್ರಿ. ಚೀಟಿ ಮ್ಯಾಲೆ ಕೊಡ್ತಾರೆ. ಅಂದ್ರೆ ಇದು ಒಟ್ಟು 12 ಫ್ಲೋರ್ ಅದ ರೀ ದವಾಖಾನಿ. ಇಲ್ಲಿ ನೋಡ್ರಿಪ್ಪ ಚೀಟಿ ತೊಗೊಳಕಂತ ಬಂದಿದ್ದೆ. 10 ರೂಪಾಯಿ ಕೊಟ್ಟ ಚೀಟಿ ತೊಗೋಬೇಕ್ರಿ. ಇಲ್ಲಿ ಚೀಟಿ ತೊಗೊಳಕಂತೇಳಿ ನೋಡ್ರಿ ಇಷ್ಟು ಲೈನ್ ಅದ ರೀ. ಇದಿಷ್ಟು ಮಂದಿ ಆದಮೇಲೆ ನಾನು ಚೀಟಿ ತೊಗೋಬೇಕಿನ. ಅಲ್ಲಿಂದ ಚೀಟಿ ತೊಗೊಂಬಂದ್ಮೇಲೆ ನೋಡ್ರಿ ಇಲ್ಲಿ ಟೆಸ್ಟಿಗೆ ಕೊಡ್ಲಕ್ಕ ಇಷ್ಟು ಪಾಳಿ ರೀ. ಇಲ್ಲಿ ಆಶಾ ಅಕ್ಕೋರು ನಾನು ಪಾಳಿ ನಿಂತಿದ್ದೇವ್ರಿ. ಯಾಕಂದ್ರೆ 2 ಲೈನ್ ಪಾಳಿ ನಿಂದಿರ್ಬೇಕು ರೀ. ಇದು ಅಂತೂ ಭಾಳ ಅಂದ್ರೆ ಭಾಳ ಕಷ್ಟ ನೋಡ್ರಿ. ಈಗ ಟೆಸ್ಟಿಗೆ ಕೊಟ್ಟ ರಿಪೋರ್ಟ್ಸ್ಗಳೆಲ್ಲ ಇನ್ನು ಯಾವಾಗ ಬರ್ತಾವೆ ಗೊತ್ತಿಲ್ಲ ರೀ. ಮತ್ತು ನಾಷ್ಟ ಮಾಡಮ್ಮ ನಡ್ರಿ ಅಂಥೇಳಿ ಆಶಾ ಅಕ್ಕೋರು ನನ್ನ ನಾಷ್ಟ ಮಾಡಕ್ಕಂತೇಳಿ ಬಂದೇವ್ರಿ. ಹೋಟೆಲ್ಗೆ ಬಂದಿದ್ದೇವ್ರಿ ನಾಷ್ಟ ಮಾಡಕ್ಕೆ. ಅಕ್ಕೋರು ನನ್ನ ನಾಷ್ಟ ಮಾಡಿದ್ರು. ಯಾಕಂದ್ರೆ ನಾವು ಮುಂಜಾನೆ 10:30ಗೆ ಬಂದೀವ್ರಿ ದವಾಖಾನಿಗೆ. ಟೈಮ್ 2 ಗಂಟೆ ಆಗ್ಯದ್ರಿ ಈಗ. ಹಾಗಾಗಿ ನಾಷ್ಟ ಮುಗಿಸ್ಕೊಂಡು ಮತ್ತು ದವಾಖಾನಿಗೆ ಬಂದೇವ್ರಿ. ಇಲ್ಲೇ ನೋಡ್ರಿ ಹಾವು ಕಚ್ಚದವ್ರಿಗೆ ಅದೆಲ್ಲ ಟೆಸ್ಟ್ ಮಾಡೋದ ಇದು ಇಲ್ಲ ಅಂತ್ರಿ. ಅಲ್ಲೆಲ್ಲ ಟೆಸ್ಟ್ ಮಾಡಿಸ್ಕೋರಿ ಅಂತ ಹೇಳಿದ್ರಿ ಅವ್ರು. ಮತ್ತೆಲ್ಲ ಬರ್ದು ಕೊಟ್ರಿ ಟೆಸ್ಟ್ ಮಾಡಕ್ಕಂತೇಳಿ. ಆದರೆ ಟೈಮ್ ಈಗ 5 ಗಂಟೆ ಆಗ್ಯದ್ರಿ. ಟೆಸ್ಟ್ ಮಾಡಲ್ಲಂತ್ರಿ ಈಗ. ಯಾಕಂದ್ರೆ ಮುಂಜಾನೆ 11 ಗಂಟೆಗೆ ಬಂದೀವಿ ಅಂತಂದ್ರೆ ಭಾಳಷ್ಟು ಟೆಸ್ಟ್ಗಳು ಅವ ರೀ. ಅದೆಲ್ಲ ಥರ ಟೆಸ್ಟ್ ಮಾಡ್ಕೋಬೇಕಂತ್ರಿ. ಅದಕ್ಕೆ ಮತ್ತು ನಾಳೆಗೆ ಬರ್ರಿ ಅಂತಂದ್ರಿ. ಮತ್ತು ನಾಳೆಗೆ ಹೋಗ್ಬೇಕ್ರಿ. ಇಲ್ಲೇ ನೋಡ್ರಿ ಸುಲ್ತಾನ್ಪುರಕ್ಕೆ ಬಂದು ನಿಂತಿದ್ದೇವ್ರಿ. ನಮ್ಮ ಯಜಮಾನ್ರು ಹೊಂಟಾರ್ರಿ ಕರೀಲಕ್ಕ. ಯಾಕಂದ್ರೆ ಬಸ್ ಇರಲಿಲ್ಲ ರೀ. ಈಗ ಯಜಮಾನ್ರು ಸುಲ್ತಾನ್ಪುರಕ್ಕೆ ಬಾಂದ್ರಿ. ಅದಕ್ಕೆ ಅಲ್ಲೇ ನಿಂತೇವ್ರಿ. ಈಗ ಯಜಮಾನ್ರು ಆಶಾ ಅಕ್ಕೋರ ಸುಲ್ತಾನ್ಪುರದವ್ರಿ. ಸುಲ್ತಾನ್ಪುರ ತನಕ ಆಟೋಗೆ ಬಂದೇವ್ರಿ. ಯಾಕಂದ್ರೆ ಬಸ್ ಇಲ್ರಿ 6 ಗಂಟೆ ತನಕ. ಟೈಮ್ 5:30 ದಿನ ತರ್ಸ್ಲಿಕ್ಕ ಆಶಾ ಅಕ್ಕೋರು ನಾವು ಸುಲ್ತಾನ್ಪುರಕ್ಕೆ ಆಟೋಗೆ ಬಂದು ಈ ಕಡೆ ಸುಲ್ತಾನ್ಪುರ ತನಕ ಯಜಮಾನ್ರು ಗಾಡಿ ತೊಗೊಂಬಂದ್ರಿ. ಅಲ್ಲಿಂದ ಈ ಕಡೆ ಹೊಂಟಿದ್ದೆ ನೋಡ್ರಿ ಈಗ ಮನೆಗೆ. ಸಮು ತಂಗಿ ಏನು ಮಾಡ್ತಾಳಪ್ಪ? ಮಾಜಾ ಇಸ್ಕೊಟ್ಟನ್ ಪಪ್ಪ ಕುಡಿದ್ರಿ. ಅಳೋತ ತಂಗಿ ಇಲ್ಲ. ಒಂದು ಮುಂಜಾನೆ ಬಿಟ್ಬಿಟ್ಟು ಹೋಗಿನ್ರಿ ಆಕಿಗೆ. ಏನು ಮಾಡತ್ತಾಳನ್ರಿ ಆಕಿನ. ಇವತ್ತಂತೂ ತಿರುಗಾಡಿ ಕೈಕಾಲ ಸುಸ್ತಾಗಿಬಿಟ್ಟವ್ರು ನನಗಂತೂ ಪಾಪ. ದವಾಖಾನ್ಯಾಗಂತೂ ಪ್ರೈವೇಟ್ನಾಗ ಹೋದ್ರೆ ಇಷ್ಟೊಂದು ಓಡಿಸ್ಯಾಡಲ್ರಿ. ಅದರ ಸರ್ಕಾರ ದವಾಖಾನ್ಯಾಗಂತ್ರ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಫಸ್ಟು ಏನಂತಾರೆ 2 ಅಂತ ಹೋಗೋದು, 3 ಅಂತ ಹೋಗೋದು, 4 ಅಂತ ಹೋಗೋದು, ಎಲ್ಲ ಕಡೆಗೆ ಪಾಳಿ ನಿಂದ್ರದು ಹೋಗೋದು ರೀ. ಭಾಳ ಹೈರಾಣ ಐತ್ರಿ. ಆದರೂ ಕೂಡ ಏನೋ ಕಂಪ್ಲೀಟ್ ಆಗಿಲ್ಲ ರೀ. ಮತ್ತು ನಾಳೆಗೆ ಹೋಗ್ಬೇಕ್ರಿ. ಇನ್ನು ಯಾವುದು ರಿಪೋರ್ಟ್ಸ್ಗಳು ಬರಲಿಲ್ಲ ರೀ. ಓಮು ಈಗ ನೋಡ್ರಿ ಇವತ್ತು ಮತ್ತೆ ಕರ್ಕೊಂಡು ನಡೆದಾರೆ ಯಜಮಾನ್ರು. ಈಗ ಸುಲ್ತಾನ್ಪುರ ತನಕ ಒಯ್ದು ಬಿಡ್ತಾರೆ ನನಗೆ. ಅಲ್ಲಿಂದ ಆಶಾ ಅಕ್ಕೋರು ನಾವು ಕಲ್ತ ಮತ್ತು ದವಾಖಾನಿಗೆ ಹೋಗ್ಬೇಕ್ರಿ. ನೀನು ಒಂದ ದಿನಕ್ಕೆ ಮುಗಿಲಿಲ್ಲ ರೀ. ಯಾಕಂದ್ರೆ ಸರ್ಕಾರ ದವಾಖಾನೆ ಕೆಲಸ ಅಂತೂ ಒಂದು ದಿನಕ್ಕೆ ಮುಗಿಯೋ ಅಂಥದ್ದು ಅಲ್ರಿ. ಅಂದ್ರೆ ಒಂದು ಸ್ವಲ್ಪ 2 ಭಾಳ ದೊಡ್ಡ ದವಾಖಾನೆ ರೀ. ಅಷ್ಟು ಜನನೂ ಜಾಸ್ತಿ ಇರ್ತಾರೆ. ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಇರ್ಬೇಕಂತ ಅನ್ಕೋತದ್ರಿ. ಯಾಕಂದ್ರೆ ಚೀಟಿ ತೊಗೊಳ್ಳೂ ಅಷ್ಟು ಪಾಳೆ ರೀ. ನಾವು ಇವಾಗ ಬ್ಲಡ್ ಟೆಸ್ಟಿಗೆ ಕೊಡ್ಲಕ್ಕೆ ಹೋಗ್ಬೇಕಂತಂದ್ರೂ ಅಷ್ಟು ಪಾಳೆ ರೀ. ಆ ಬ್ಲಡ್ ಟೆಸ್ಟಿಗೆ ಕೊಡೋದಾದ್ರೂ ಒಂದು 2 ತೌಲ್ ಇರ್ಬೇಕು ರೀ. ಅಷ್ಟು ದೊಡ್ಡ ಆಸ್ಪತ್ರೆ ದವಾಖಾನೆ ಅದ ರೀ. ಹಾಗಾಗಿ ಎಲ್ಲ ಇರೋದು ಒಂದೇ ತೌಲ್ ರೀ. ಹಾಗಾಗಿ ಭಾಳಷ್ಟು ರಶ್ ಇರ್ತದೆ ರೀ. ಈಗ ಯಜಮಾನ್ರು ಹೊಲಕ್ಕೆ ಕರ್ಕೊಂಬಂದ್ರಿ. ಒಂದು ಸ್ವಲ್ಪ ಹೊಲಕ್ಕೆ ಹೋಗಿ ಬಂದೇವ್ರಿ. ಅಲ್ಲಿಂದ ಸುಲ್ತಾನ್ಪುರಕ್ಕೆ ಬಿಟ್ಟರಿ. ಹೊಲಕ್ಕೆ ಹೋದ್ಮೇಲೆ ಸುಲ್ತಾನ್ಪುರಕ್ಕೆ ಬಿಟ್ಟರು. ಅಲ್ಲಿಂದ ಆಶಾ ಅಕ್ಕೋರು ನಾವು ಕಲ್ತೀಗ ಮತ್ತು ದವಾಖಾನಿಗೆ ಬಂದಿದ್ದೇವೆ ನೋಡ್ರಿ. ಈಗ ಇದೆ ನೋಡ್ರಿ ಮನೇಲಿ ಬಂದಿದ್ದು ದವಾಖಾನಿಗೆ ಮತ್ತು ಬಂದಿದ್ದೆವು. ಹಾಗಾಗಿ ಇದು ಚೀಟಿ ಕೊಡೋದಾಗಿರ್ಬೋದು. ಈಗ ನಾವು ಬ್ಲಡ್ ಟೆಸ್ಟಿಗೆ ಕೊಡ್ಲಕ್ಕೆ ಹೋಗ್ತೀವಲ್ರಿ, ಅಲ್ಲಿ ಒಂದೊಂದು ಕೌಂಟ್ರಾಗ ಬೇರೆ ಇರ್ತಾವಲ್ರಿ. ಅದು 2 ಕೌಂಟ್ರ್ ಮಾಡ್ಬೇಕು ರೀ. ಭಾಳ ಚಲೋ ಆಗ್ತದೆ, ಅನುಕೂಲ ಆಗ್ತದೆ ಜನರಿಗೆ. ಯಾಕಂದ್ರೆ ಈಗ ಬಿಲ್ ಹಾಕಿಸ್ಲಕ್ಕೆ ಹೋಗೋದನ್ನು ಒಂದೇ ತೋಲ್ರಿ, ಮತ್ತು ಚೀಟಿ ತೊಗೊಳಕ್ಕೆ ಹೋಗೋದನ್ನು ಒಂದೇ ತೋಲಿ. ಈ ಕಡೆ ಬಿಲ್ ಹಾಕ್ಬೇಕು ಈ ಕಡೆ ರೀ, ಅವರ ಚೀಟಿ ಕೊಡ್ಬೇಕು ಈ ಕಡೆ. ಹಾಗಾಗಿ ಭಾಳ ಅಂದ್ರೆ ಭಾಳ ರಶ್ ಇರ್ತದೆ ರೀ ಅಪ್ಪ. ಹಾಗಾಗಿನ
ಭಾಳ ಹೈರಾಣ ಬರ್ತದೆ. ಅದು ಒಂದು ಸ್ವಲ್ಪ ಎರಡೆರಡು ಭಾಗ ಆದ್ರೆ ಭಾಳ ಚಲೋ ಆತ್ರಿ. ಯಾಕಂದ್ರೆ ಅಷ್ಟು ದೊಡ್ಡ ದವಾಖಾನೆ ಇದೆ ಅಂತಂದಮೇಲೆ ಒಂದೇ ಕಡೆಗೆ ಎಲ್ಲರೂ ಬ್ಲಡ್ ಟೆಸ್ಟಿಗೆ ಕೊಡಬೇಕು. ಪ್ರತಿಯೊಬ್ಬರು ಡೆಲಿವರಿ ಆದವರು, ಆಪ್ರೇಷನ್ ಆದವರು, ನಾರ್ಮಲಾಗಿ ತೋರಿಸ್ಕೊಳಕ್ಕೆ ಬರೋರು ಎಲ್ಲರೂ ಬ್ಲಡ್ ಟೆಸ್ಟಿಗೆ ಕೊಡೈತಂದ್ರೆ ಒಂದೇ ಕಡೆಗೆ ಕೊಡ್ಬೇಕು ರೀ. ಯಾಕಂದ್ರೆ ದೊಡ್ಡ ದವಾಖಾನೆ ಇದೆ ರೀ, ಅದು ಎರಡು ಕಡೆಗೆ ಮಾಡಿದ್ರೆ ಭಾಳ ಅನುಕೂಲ ಆಗ್ತದೆ ಜನರಿಗೆ ಅಂತ ನನಗೆ ಅನ್ನಿಸ್ತದೆ ರೀ. ಯಾಕಂದ್ರೆ ಅಷ್ಟರ ರಶ್ ಇತ್ತು ರೀ. ಅದನ್ನು ಇವತ್ತು ನೋಡಿದ್ರೆ ನಾನು ಕಣ್ಣಾರ ಅದ್ರ ಸಲಕ ನಾನು ಹೇಳತ್ತಿದ್ದೆ. ಅದು ಒಂದೆರಡು ಕಡೆಗಾರೆ ಆಗ್ಬೇಕಪ್ಪ ಅಂಥೇಳಿ ಇಲ್ಲಿ ಆಶಾ ಅಕ್ಕೋರು ಅಂತಂದ್ರೆ ಎಲ್ಲ ಬರ್ಕೊಲತ್ತಾರೆ ನೋಡಿರಿ. ಇಷ್ಟು ಜನ ಇದು ತಳಗಿನ ಫ್ಲೋರ್ನಾಗ ಇಷ್ಟು ಜನ ಕುಂತಾರೆ ರೀ. ಇನ್ನು 12 ಅಂತಸ್ತಿನ ಫ್ಲೋರ್ ಅದ ರೀ ಇದು. ಅಷ್ಟು ಜನಕ್ಕೂ ಎಲ್ಲ ಬ್ಲಡ್ ಟೆಸ್ಟಿಂಗ್ ತೊಗೊಳೋರು ಒಂದೇ ಸೈಡ್ ಅಂತಂದ್ರೆ ಎಷ್ಟು ರಶ್ ಆಗ್ತದೆ ಹೇಳ್ರಿ. ಮತ್ತು ರಿಪೋರ್ಟ್ಸ್ ಬರಲ್ಲೂ ಅಷ್ಟೇ ರೀ. ರಿಪೋರ್ಟ್ಸ್ ತೊಗೋಬೇಕಂತಂದ್ರೆ ಒಂದು ಅರ್ಧ ಗಂಟೆ 1 ಗಂಟೆ ತನಕ ಪಾಳಿ ನಿಂದಿರ್ಬೇಕು ರೀ. ಮತ್ತು ಅದನ್ನು ಬ್ಲಡ್ ಟೆಸ್ಟಾಗಿ ಈಗ ಆಪ್ರೇಷನ್ ಆದವರು, ಡೆಲಿವರಿ ಆದವರು ಬ್ಲಡ್ ಅಲ್ಲಿಂದ ಡಾಕ್ಟರ್ಸ್ಗಳು ಕೊಟ್ಟು ಕಳಿಸ್ತಾರೆ ಇವ್ರ ಕೈಲಿ. ಅದನ್ನು ಹೋಗಿ ಅಲ್ಲಿ ಕೌಂಟ್ರಿಗೆ ಬಿಲ್ ಕಿಲ್ಲರ್ ಹಾಕೊಂಬಂದ್ಮೇಲೆ ಅಲ್ಲಿ ಕೊಡ್ಲಿಕ್ಕೆ ಹೋಗ್ಬೇಕಂತಂದ್ರೆ ಅಲ್ಲೂ ಅಷ್ಟೇ ರೀ, ಅಷ್ಟು ಪಾಳಿ ನಿಂದಿರ್ಬೇಕು ರೀ ಅವ್ರ. ಹಂಗಾಗಿ ಅದು ಒಂದು ಭಾಳ ಪ್ರಾಬ್ಲಮ್ ನೋಡಿರಿ ಸರ್ಕಾರ ದವಾಖಾನ್ಯಾಗ. ಈಗ ನೋಡಿರಿ ಒಬ್ರು ಅಕ್ಕೋರ ಬರ್ತಡೇ ಅದಂತ್ರಿ ಅವ್ರ ಮಗಂದ ವಿಶ್ ಮಾಡಕ್ಕೆ ಹೇಳ್ಯಾರಿ. ಅವ್ರ ಮಗನ ಹೆಸರು ಬಂದುಬಿಟ್ಟು ಆಕಾಶ್ ಅಂತ. ಆಕಾಶ್ ಪುಟ್ಟ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. 100 ವರ್ಷ ಸುಖವಾಗಿ ಸಂತೋಷವಾಗಿ ನಗನಗ್ತಾ ಬೆಳ್ಳಿ ಅಂತ ನಾನು ಆ ದೇವರಿಗೆ ಕೇಳ್ಕೊತೀನಿ. ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಆಕಾಶ್ ಪುಟ್ಟ. ಟೆಸ್ಟ್ ಮಾಡಿಸ್ಕೋಬೇಕಪ್ಪ ಅಂತೇಳಿ ಅನ್ನಿಸ್ತ್ರಿ ನನಗೆ. ಬೇಕಂದ್ರೆ ಎಲ್ಲರೂ ಕಮೆಂಟ್ಸ್ ಮಾಡಿ ಹೇಳಿದ್ರಿ, ಅಕ್ಕ ನೀವು ಮಲ್ ದವಾಖಾನಿಗೆ ಹೋರಿ ಅಂಥೇಳಿ ಹಾವು ಕಚ್ಚಿ ಸಲ್ಯಾಕ. ಆದ್ರೆ ಇವತ್ತು ಹೋಗ್ಬೇಕು ನಾಳೆಗೆ ಹೋಗ್ಬೇಕು, ಇವತ್ತು ಹೋಗ್ಬೇಕು ನಾಳೆಗೆ ಹೋಗ್ಬೇಕಂತ ಅಂದ್ಕೊಂಡ್ರೆ ಹೋಗೋದಾಗಿರ್ಲಿಲ್ಲ ರೀ. ಇದು ಹಾವು ಕಚ್ಚಿದ್ದ ಇನ್ನೂ ಗುರುತುಗಳು ಹೋಗೇ ಇಲ್ಲ ರೀ ನನಗೆ. ಸ್ವಲ್ಪ ಸಣ್ಣದಾಗಿ ಗುಳ್ಳಿಗಳ ಥರ ಆಗ್ಯಾವ್ರಿ ಅವ. ಅಂದ್ರೆ ಸಣ್ಣ ಇವಾಗ ಬ್ಯಾಸ್ಗೆ ಟೈಮ್ನಾಗ ಬ್ಯಾರ್ಸಲಿ ಆಗಿದಾವ ಅಂತ ಹೇಳ್ತೀವಲ್ರಿ ನಾವು, ಆ ಟೈಪಾಗಿ ಗುಳ್ಳಿಗಳ ಥರ ಆಗ್ಯಾವ್ರಿ ಅವು. 2 ಹಲ್ಲು ನೆಟ್ಟಿದ್ದು ಹಾವಿಂದ. ಅದಕ್ಕೆ ಚೆಕಪ್ ಮಾಡಿಸ್ಕೊಂಬಂದ್ರೈತೆ ಅಂಥೇಳಿ ಅಂದ್ಕೊಂಡು ದವಾಖಾನೆ ಹೋಗಿದ್ರಿ ನಾವು. ಯಾಕಂದ್ರೆ ನನಗೆ ಇವತ್ತಿಗೆ ಹಾವು ಕಚ್ಚಿ ಹೋದ ಗುರುವಾರಕ್ಕನ 8 ದಿವಸ ಐತ್ರಿ. ಅಂದ್ರೆ 11ನೇ ತಾರೀಕಿನ ದಿವಸ ಹಾವು ಕಚ್ಚಿದ್ರಿ ನನಗೆ. ಹಾಗಾಗಿ ಇವತ್ತು ಹೋಗ್ಬೇಕು ನಾಳೆಗೆ ಹೋಗ್ಬೇಕಂತ ಅಂದ್ಕೊಂಡ್ರೆ ಅದ್ರೊಳಗೆ ಮನೆಗಂತೂ ಬೀಗರು ಬರೋದಂತೂ ಒಟ್ಟ ಕಟ್ಟಿಲ್ಲ ರೀ ನಮಗಂತೂ. ಪ್ರತಿದಿನ ಬೀಗರು ಬರೋದ್ರಿ ಮಾತಾಡ್ಸಕ್ಕಂತ ಹೇಳ್ಕಿಸಿಂದ್ರೆ. ಈಗಷ್ಟೇ ಮತ್ತು ನಮ್ಮ ಅಣ್ಣವ್ರು ಬಂದಿದ್ರು ರೀ. ನಮ್ಮ ಅಣ್ಣ ಭೀ ಬಂದು ಕೆಸೆ ಮಾತಾಡ್ಸ್ಕೊಂಡು ಹೋದ್ರಿ ಅವ್ರನ್ನೂ. ಮನಗುಂಟ್ಲಿಂದ ನಮ್ಮ ಅಣ್ಣ ಅವ್ರು ಬಂದಿರ್ರಿ. ಬಂದು ಅವ್ರನ್ನೂ ಈಗ ಮಾತಾಡ್ಸ್ಕಿಸಿಂದ್ರೆ ಹೋದ್ರಿ. ಹೆಂಗಾಯ್ತು ಹೆಂಗಿಲ್ಲವ ಅಂತ ಹೇಳ್ಕಿಸಿಂದ್ರೆ. ಹಾಗಾಗಿ ಪ್ರತಿದಿನ ಬೀಗರು ಬರೋರಿ. ನಾವು ಹೋಗ್ಬೇಕಂತ ಅನ್ಕೋಷ್ಟೊತ್ತಿಗೆ ಮತ್ತು ಬೀಗರು ಬಂದಿರ್ತಾರೆ ಮನೆಗೆ, ಮತ್ತು ಹೋಗೋದಾಗಿರಂಗಿಲ್ಲ. ಹಾಗಾಗಿ ಇಲ್ಲಿ ತನಕ ಆಯ್ತು ಹೋಗೋದಾಗಿರ್ಲಿಲ್ಲ ರೀ. ಅದ್ರೊಳಗೆ ಮತ್ತು ಶನಿವಾರ ಐತಾರ ಹೋಗ್ಬೇಕಂತಂದ್ರೆ ಅವತ್ತೂ ಆಗಿರಲಿಲ್ಲ. ಶನಿವಾರ ಐತಾರಂತೂ ಯಾಕಂದ್ರೆ ಗೌರ್ಮೆಂಟ್ ದವಾಖಾನಿಗೆ ಹೋಗ್ಬೇಕಂತ್ರಿ ಇದಕ್ಕೆ. ಹಾಗಾಗಿ ಮತ್ತು ಗೌರ್ಮೆಂಟ್ ದವಾಖಾನ್ಯಾಗ ಐತಾರ ದಿವಸ ಅದು ಬಂದಿರ್ತಾವೆ, ಬೇಡ ಅಂತ ಅಂದ್ಕೊಂಡು ಬಿಟ್ಟೇವ್ರಿ. ಮತ್ತು ಆ ಶಕ್ಕರ ಹೇಳಿಬಿಟ್ಟಿದ್ರಿ ನಾನು ಅವ್ರಿಗೆ, ಯಾವಾಗ ಕರ್ಕೊಂಡು ಹೋಗ್ತೀರಿ ಹೋಗಂಬ್ರಿ ಟೆಸ್ಟ್ ಮಾಡ್ಸಂಬ್ರಿ ಅಂತೇಳಿ. ಅವರು ಖುಲ್ಲ ಇದ್ದಾಗ ಫೋನ್ ಹಚ್ತೀನವ ನಾನು, ಒಂದು 2 ದಿವಸ ಹೋಗ್ಲಿ ಅಂತ ಅಂದಿದ್ರಿ ಅವಾಗ ಮೊದ್ಲು. ಆಶಾಕರಂತೂ ಹೇಳಿನಲ್ರಿ ಸುಂದರ್ಪುರದವ್ರು ಬರ್ತಾರಂತೇಳಿ. ಯಾಕಂದ್ರೆ 2 ಸರ್ತಿ ಡೆಲಿವರಿ ಟೈಮ್ನಾಗೂ ಅವರೇ ಬಂದಿದ್ರಿ ನನ್ನ ಸಂಗಟ. ಡೆಲಿವರಿ ಟೈಮ್ನಾಗ ಆಶಾಕೋರು ಬೇಕಲ್ರಿ, ಆ ಟೈಮ್ನಾಗ ಅವರೇ ಬಂದಿದ್ರಿ ಸುಂದರ್ಪುರ್ಲಿಂದ ಅಕ್ಕೋರನ. ಹಾಗಾಗಿ ಮತ್ತು ಎಲ್ಲರ ಟೆಸ್ಟ್ ಅದು ಇದು ಅಂದ್ರೆ ತಿಂಗಳ ಗೌರ್ಮೆಂಟ್ ಟೆಸ್ಟ್ ಅದು ಇದ್ದಾಗ ಅವರೇ ಫೋನ್ ಹಚ್ಚಿ ಕರ್ಕೊಂಡು ಹೋಗ್ತಿರ್ತಾರೆ ನನಗೆ. ಅದ್ರ ಸಲುವಾಗಿ ರೀ ನಾವು ದವಾಖಾನೆಗೆ ಹೋದೇವ್ರಿ. ಹೋಗಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ, ಅಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗೋದು ಚಲೋ ರೀ ಒಂದು ರೀತಿಲಿಂತ. ಆದ್ರೆ ಟೈಮ್ ಭಾಳ ತಿಂತದೆ ರೀ. ಆದರೆ ಅದೇ ಪ್ರೈವೇಟ್ ದವಾಖಾನೆಗೆ ಹೋಗಿದ್ದೇವೆ ಅಂತಂದ್ರೆ ಅಷ್ಟೊಂದು ಟೈಮ್ ತಿನ್ನಂಗಿಲ್ಲ. ಒಂದೇ ದಿವ್ಸದೊಳಗೆ ಎಲ್ಲನೂ ಮುಗೀತದೆ, ಯಾವುದೇ ಟೆಸ್ಟ್ ಅದು ಮಾಡಿಸ್ಕೊಳ್ಳೋದು. ಆದ್ರೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಒಳಗೆ ಭಾಳಷ್ಟು ತಿರುಗಾಡ್ಬೇಕ್ರಪ್ಪ, ಪಾಳಿ ನಿಂದಿರ್ಲಕ್ಕಂತೂ. ನಿನ್ನೆಂತೂ ನನಗೆ ಪೂರ್ತಿ ನಡಿಲಿಕ್ಕೂ ಆಗಲಾಗಿತ್ತು, ಅಷ್ಟು ಸುಸ್ತಾಗಿಬಿಟ್ಟಿದ್ದೆ ನಾನು. ಅಂದ್ರೆ ಭೀ ಮತ್ತು ನಾನು ನಿನ್ನೂ ಭೀ ಹೋಗ್ಬೇಕಾಯ್ತು ರೀ. ಯಾಕಂದ್ರೆ ನಿನ್ನೆನೂ ಒಂದು ಟೆಸ್ಟ್ ಇತ್ತು ರೀ. ನಿನ್ನೆ ಮೇನ್ ಟೆಸ್ಟ್ ಅಂತಂದ್ರೆ ನಿನ್ನಿದ ಐತ್ರಿ. ಅಂದ್ರೆ ಅದು ಹಾವು ಕಚ್ಚಿದ್ದ ಏನಾಗ್ಯದ ಏನಿಲ್ಲ ಅಂತೇಳಿ ಅದೇ ಟೆಸ್ಟ್ ಮಾಡೋದೈತ್ರಿ ನಿನ್ನೆ ದಿನ. ಹಾಗಾಗಿ ನೀನಂತೂ ಹೋಗೇಬೇಕಾಗಿದ್ರಿ ನಾನು ಅರ್ಜೆಂಟಾಗಿ. ಅದ್ರ ಸಲಕ ಏನು ಮಾಡ್ಬೇಕಪ್ಪ ಅನ್ನಂಗೆ ಆಗಿಬಿಟ್ಟಿತ್ತು ರೀ. ಮುಂಜಾನೆ ಎದ್ದ ತಕ್ಷಣ ನಾನಂತೂ ಮುಂಜಾನೆ 8 ಗಂಟೆ ತನಕ ಎದ್ದೇ ಇರಲಿಲ್ಲ ರೀ ನೀನು. ಯಾಕಂದ್ರೆ ಭಾಳ ರೀ ನೀನು ಮೊದ್ಲ ಭಾಳಷ್ಟು ದೊಡ್ಡ ದವಾಖಾನೆ ಇರೋದು ನಮ್ಮ ಕಲಬುರ್ಗಿ ಜಿಮ್ಸ್ ಹಾಸ್ಪಿಟಲ್ ಅಂತಂದ್ರೆ. ಮ್ಯಾಗಿರೋದು ತಳಗಿಳೋದು ಮಾಡಿ ಕೈ ಕಾಲೆಲ್ಲ ಫುಲ್ ಸುಸ್ತಾಗಿಬಿಟ್ಟಿದ್ವು ರೀ ನನಗಂತೂ. ಹಾಗಾಗಿ ಭಾಳ ಹೈರಾಣದಂಗೆ ಆಗಿಬಿಟ್ಟಿತ್ತು ರೀ. ಆದರೂ ಮತ್ತು ಹೋಗಿ ಎಲ್ಲ ಟೆಸ್ಟ್ನೂ ಮಾಡಿಸಿದ್ರು ರೀ ಆಶಾ ಅಕ್ಕೋರ. ಪ್ರತಿಯೊಂದು ಟೆಸ್ಟ್ ಏನೇನು ಇರ್ತಾವೆಲ್ಲನೂ. ಬ್ಲಡ್ ಟೆಸ್ಟ್ ನಿನ್ನೊಂದು ಬ್ಲಡ್ ಟೆಸ್ಟ್ ಕೊಟ್ಟಿದ್ದೇವೆ ರೀ. ಮೊನ್ನೆ 2 ಸರ್ತಿ ಬ್ಲಡ್ ಟೆಸ್ಟ್ ಮಾಡಿದ್ರು ರೀ. ಟೋಟಲ್ 3 ಸರ್ತಿ ಬ್ಲಡ್ ಟೆಸ್ಟ್ ಮಾಡ್ಯಾರ ರೀ. ಅಂದ್ರೆ ಬೇರೆ ಬೇರೆ ಬ್ಲಡ್ ಟೆಸ್ಟ್ಗಳು ಮಾಡ್ಯಾರ ರೀ. 3 ಸರ್ತಿ ಮಾಡಿದ್ರು ರೀ. ಸೀನ್ ಉಂಟಂಗಲ್ಲತ್ತರಿ ನನಗೆ.
3 ಸರ್ತಿ ಬ್ಲಡ್ ಟೆಸ್ಟ 3 ಸರ್ತಿ ಮಾಡಿದ್ರಿ ಅವ್ರು. ಹಾಗಾಗಿ ಅದಕ್ಕೆ ನಂಗೆ ಭಾಳಷ್ಟು ಏನಂತಾರೆ 3 ಇಂಜೆಕ್ಷನ್ ಪೂರ್ತಿ ಬ್ಲಡ್ ತೊಗೊಂಡ್ರು. ಅದು ಒಂದಿಷ್ಟು ರೀ. ಮೊದ್ಲ ಬ್ಲಡ್ ಕಮ್ಮಿ ಅದ ನನಗೆ, ಅದ್ರೊಳಗೆ ಒಂದೊಂದು ಇಂಜೆಕ್ಷನ್ ತೊಗೊಳೋದ್ರಿ. ಆ ಟೆಸ್ಟು ಈ ಟೆಸ್ಟು ಅಂತ ಹೇಳಿಗಿಸಿಂದ್ರೆ ಇನ್ನೇನು ಮಾಡೋದ್ರಿ, ಟೆಸ್ಟ್ ಅಂತೂ ಮಾಡಿಸ್ಕೋಬೇಕಲ್ರಿ, ಎಷ್ಟ ಇದಾದ್ರೂ ಪರವಾಗಿಲ್ಲ. ಎಲ್ಲ ಟೆಸ್ಟ್ ರಿಪೋರ್ಟ್ಸ್ಗಳ್ನು ನೀನು ಬಂದವ್ರಿ. ಮನಂತೂ ರಿಪೋರ್ಟ್ಗಳು ಬರಲಿಲ್ಲ ರೀ, ನಮ್ಮವ್ವ ತೆಗೆಸ್ಕೊಂಡ್ರು ಭೀ ರಿಪೋರ್ಟ್ ಬರೋಕೆ ಭಾಳ ಟೈಮ್ ಆತಂದ್ರು. ಮತ್ತು ಅದ್ರಾಗ ಇನ್ನೊಂದು ಬ್ಲಡ್ ಟೆಸ್ಟಿಂಗ್ ಕೊಡಂದಿತ್ತು. ಅದು ಹಾವು ಕಚ್ಚಿದ್ದಕ್ಕೆ ಬ್ಲಡ್ ಟೆಸ್ಟ್ನಾಗ ಟೆಸ್ಟ್ ಮಾಡಿ ನೋಡ್ತೀವಿ ಅಂತ ಹೇಳಿದ್ರಿ. ಅದು ಒಂದು ಬ್ಲಡ್ ಟೆಸ್ಟಿಗೆ ನೀನು ಕೊಟ್ಟವ್ರಿ. ಕೊಟ್ಟ ಮೇಲೆ 4 ಗಂಟೆಗೆ ರಿಪೋರ್ಟ್ ಬಂತು ರೀ. 3:30-4 ಗಂಟೆಗೆ ರಿಪೋರ್ಟ್ ಬಂತು ರೀ. ರಿಪೋರ್ಟ್ ಬಂದಮೇಲೆ ಎಲ್ಲ ರಿಪೋರ್ಟ್ಸ್ಗಳ್ನು ಹೋಗಿ, ಅಂದ್ರೆ ಎಲ್ಲದಕ್ಕೂ ಬೇರೆ ಬೇರೆ ಡಾಕ್ಟರ್ಸ್ ಇರ್ತಾರೆ ರೀ ಅಲ್ಲಿ. ನಾವು ಪ್ರೆಗ್ನೆನ್ಸಿದ ಟೆಸ್ಟ್ ಮಾಡಿಸ್ಕೊಂಡಿದ್ದು ಅದೆಲ್ಲ ಮತ್ತು ಬೇರೆ ಡಾಕ್ಟ್ರಿಗೆ ಹೋಗಿ ತೋರಿಸ್ಬಂದೆವು. ಅದು ಆದಮೇಲೆ ಮತ್ತು ಈಗ ಹಾವು ಕಚ್ಚಿದಂತ ಅಂದ್ರೆ ಹಾವು ಕಚ್ಚಿದ್ದು, ಈ ರೀತಿ ನಾಯಿ ಕಚ್ಚಿದ್ದು, ಇದೆಲ್ಲದಕ್ಕೂ ಬೇರೆ ಡಾಕ್ಟರ್ಸ್ ಇರ್ತಾರಲ್ರಿ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ. ಅಂತಂದ್ರೆ ಅಲ್ಲೊಬ್ರ ನೋಡೋಕ್ಕಾಗಿರ್ಲಿಲ್ಲ ರೀ ನನ್ನ ಕೈಲಿಂತಂತೂ. ಒಬ್ರಿಗೆ ಬಾಲ್ಯ ಕಚ್ಚಿತ್ತಂತ್ರಿ. ಅದು ಪಾಪ ಎಷ್ಟು ನರಳಾಳತ್ತಿರಿ ಅಂತಂದ್ರೆ ರೀ, ಭಾಳ ಅಂದ್ರೆ ಭಾಳ ನರಳಾಟ ನಡೆದಿತ್ತು ಅವ್ರದ್ದು ಬಾಲ್ಯ ಕಚ್ಚಿ ಸಲುವಾಗಿ. ಆ ರೀತಿ ಆಗಿತ್ತು ರೀ. ನಾವು ಸುಮ್ಮನೆ ಬಾಲ್ಯಪ್ಪ ಅದೇನು ಮಾಡ್ಕೊಂಡು ಅನ್ಕೋತೇವ್ರಿ, ಆದ್ರೆ ಬಾಲ್ಯ ಕಚ್ಚಿದ್ರು ಕೂಡ ಅಷ್ಟು ಹೈರಾಣ ನೋಡ್ರಪ್ಪ. ಅದನ್ನ ನೋಡ್ಕಿಸಿ ನನಗೆ ಶಾಕ್ ಆಯ್ತು ರೀ. ಬಾಲ್ಯ ಕಚ್ಚಿದ್ರು ಭೀ ಈ ರೀತಿ ಆಗ್ತೇನಪ್ಪ ಅಂತ ಅನ್ನಂಗೆ ಆಗಿಬಿಟ್ಟಿದ್ರಿ ನನಗೆ. ಅವ್ರದ್ದು ಮೊದಲೇ ಮತ್ತು ವಯಸ್ಸು ಬೇಗಿದ್ರಿ, ಅಂದ್ರೆ ನಮ್ಮ ಅವ್ವನ ವಯಸ್ಸಿತ್ರಿ ಅವ್ರಿಗೆ. ಅಂಥವ್ರಿಗೆ ಬಾಲ್ಯ ಕಚ್ಚಿದಂತ್ರಿ. ದವಾಖಾನಿಗೆ ತೊಗೊಂಬಂದಾರ. ಅವ್ರಿನ ಕೈಲಿಂದ ನೋಡೋಕ್ಕಾಗಿಲ್ಲ, ಅಷ್ಟು ಹೈರಾಣ ಪರಿಸ್ಥಿತಿ ನಡೆದಿತ್ತು ನೋಡ್ರಿಪ್ಪ ಅವ್ರದ್ದು. ಆ ರೀತಿ ಆಗಿತ್ತು ರೀ. ನಾನು ಅವಾಗ ಅಂದ್ಕೊಂಡೆ, ಏನೋ ಕಚ್ಚಲಿ ಏನೋ ಬಿಡಲಿ, ಮೊದಲು ಬಂದು ದವಾಖಾನಿಗೆ ತೋರಿಸ್ಕೋಬೇಕಪ್ಪ ಅಂತ ಅನ್ನಿಸ್ತು ರೀ. ಯಾಕಂದ್ರೆ ಅವರು ಕೂಡ ನನ್ನ ಹಂಗೆ ರೀ, ದವಾಖಾನಿಗೆ ಹೋಗಿಲ್ರಿ, ಬಿಟ್ಬಿಟ್ಟಾರ್ರಿ. ಅವರು ದವಾಖಾನೆ ತೋರಿಸ್ಕೊಂಡಿಲ್ಲ ಅಂತ್ರಿ. ಏನೋ ಒಂದೇ ಇಂಜೆಕ್ಷನ್ ಗೌರ್ಮೆಂಟ್ ಹಾಸ್ಪಿಟಲ್ ಒಳಗೆ ಒಂದು ಮಾಡ್ಕೊಂಡಾರಂತ್ರಿ, ಅಲ್ಲೇ ಊರೊಳಗೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ. ಅಲ್ಲಿಂದ ತೋರಿಸ್ಕೊಂಡಿಲ್ಲ ಅಂತ್ರಿ ಅವ್ರು ಬಾಲ್ಯ ಕಚ್ಚಿದ್ದಕ್ಕೆ. ಆದ್ರೆ ಅವ್ರದ್ದು ಗೋಳಾಟ ಅಂತೂ ನನ್ನ ಕೈ ನೋಡೋಕ್ಕಾಗಿಲ್ಲ ನೋಡ್ರಪ್ಪ. ಹಾಗಾಗಿ ಏನು ಕಚ್ಚಿದ್ರು ಫಸ್ಟ ಹಾಸ್ಪಿಟಲ್ಗೆ ಹೋಗ್ಬೇಕಂತ ಅನ್ನಿಸ್ತ್ರಿ ನನಗಂತರ. ಮತ್ತು ರೀ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಪೋರ್ಟ್ಲಿಂದ್ರಿ, ನಿಮ್ಮೆಲ್ಲರ ಆಶೀರ್ವಾದ ಹಾರೈಕೆನೇ ಇರ್ಬೋದು ರೀ ನನಗೆ. ಎಲ್ಲ ಥರ ಟೆಸ್ಟ್ನು ಮಾಡಿಸಿದ್ರು ರೀ ನೀನು ಗೌರ್ಮೆಂಟ್ ಹಾಸ್ಪಿಟಲ್ದಾಗ. ಆದ್ರೆ ಎಲ್ಲ ಟೆಸ್ಟ್ ರಿಪೋರ್ಟ್ಸ್ನು ಇಷ್ಟು ನಾರ್ಮಲ್ ಬಂದು ರೀ. ಎಲ್ಲ ರಿಪೋರ್ಟ್ಸು ನಾರ್ಮಲ್ ರೀ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತ್ರಿ. ಹಾಗಾಗಿ ಇಲ್ಲಿಗಂತಂದ್ರೆ ಏನಾದರೂ ಪ್ರಾಬ್ಲಮ್ ಇದ್ರೆ ಅಡ್ಮಿಟ್ ಮಾಡ್ಕೋಬೇಕಿತ್ತಂತ್ರಿ ಅವ್ರು. ಮತ್ತು ಪ್ರತಿಯೊಂದು ಟೆಸ್ಟು ಮಾಡಿದ್ರು ರೀ. ಬ್ಲಡ್ ಟೆಸ್ಟ 3 ಸರ್ತಿ ಬ್ಲಡ್ ಟೆಸ್ಟ್ ಮಾಡಿದ್ರು ರೀ. ಪ್ರತಿಯೊಂದು ಟೆಸ್ಟು ಮಾಡಿದ್ರು, ಎಲ್ಲ ಟೆಸ್ಟ್ ಮಾಡಿದ್ರು, ಎಲ್ಲ ರಿಪೋರ್ಟ್ಸು ನಾರ್ಮಲ್ ಬಂದುರಿಪ್ಪ. ಅದೊಂದು ಭಾಳ ಅಂಜಿಕೆ ಇತ್ತು ರೀ ನನಗೆ. ಯಾಕಂದ್ರೆ ಆಯುರ್ವೇದಿಕ್ ಔಷಧಿನೂ ಹಾಕ್ಕೊಂಡಿವಿ, ದೇವ್ರಿಗೂ ಹೋಗಿ ಬಂದೀವಿ, ಎಲ್ಲ ಕಡೆಗೆ ಹೋಗಿ ಬಂದೀವಿ. ಆದರೂ ಒಂದು ಭಯ ಅಲ್ರಿ ಮನಸ್ಸಿನಾಗ, ಏನಾಗ್ತದೋ ಏನಿಲ್ಲೋ, ಮತ್ತು ಅದ್ರೊಳಗೆ ಪ್ರೆಗ್ನೆನ್ಸಿ ಟೈಮ್ನಾಗ ಏನೇನು ಇನ್ಫೆಕ್ಷನ್ ಆಗ್ತದೋ ಏನೋ, ಮಗುವಿಗೆ ಏನಾರ ಎಫೆಕ್ಟ್ ಆಗ್ತದೋ ಅಂತೇಳಿ ಅದೊಂದು ಭಯ ಭಾಳ ಇತ್ತು ರೀ. ಆದ್ರೆ ಮಗು ಅಂದ್ರೆ ಮಕ್ಕಳು ಡಾಕ್ಟರ್ಸ್ ಅಂದ್ರೆ ಪ್ರೆಗ್ನೆನ್ಸಿ ಇರುವಾಗ ಟೆಸ್ಟ್ ಮಾಡುವಂಥ ಡಾಕ್ಟರ್ಸ್ಗಳ್ನು ಅದನ್ನು ಚೆಕ್ ಮಾಡಿ ನೋಡಿದ್ರಿ. ಮಗು ಕೂಡ ಆರೋಗ್ಯವಾಗದ ಅಂತಂದ್ರು ರೀ. ಮತ್ತು ಪ್ರತಿಯೊಂದು ಟೆಸ್ಟೂ ಎಲ್ಲ ಟೆಸ್ಟು ನಾರ್ಮಲ್ ಬಂದವು ರೀ. ಅದೊಂದು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ. ನೀವೆಲ್ಲರ ಪ್ರೀತಿ ಆಶೀರ್ವಾದಲಿಂತನ ಆದಷ್ಟು ಜಲ್ದಿ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲಾರ್ದಂಗೆ ಆಯ್ತು ರೀ. ಇದೇ ರೀತಿ ನಿಮ್ಮೆಲ್ಲರ ಆಶೀರ್ವಾದ ಸಪೋರ್ಟ ಸದಾಕಾಲ ನಮ್ಮ ಕುಟುಂಬದ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ರೀ. ಇವತ್ತು ಎಲ್ಲ ರಿಪೋರ್ಟ್ಸು ನಾರ್ಮಲ್ ಬಂದವ ಅಂತಂದ್ರೆ ನಿಮ್ಮೆಲ್ಲರ ಹಾರೈಕೆನೇ ಕಾರಣ ರೀ. ಭಾಳಷ್ಟು ಹಾರೈಸಿದ್ರಿ ನನಗೆ, ಏನೂ ಆಗಂಗಿಲ್ಲ, ಒಳ್ಳೇದಾಗ್ತದೆ, ತೋರಿಸ್ಕೊಂಬರ್ರಿ. ಆದ್ರೆ ಮೊದಲು ಹಾಸ್ಪಿಟ್ಲಾಗ ತೋರಿಸ್ಕೊರಿ ಅಂತ ಹೇಳಿದ್ರಿ. ಹಾಸ್ಪಿಟಲ್ಗಂತ ತೋರಿಸ್ಕೊಂಬಂದಿನಿ ರೀ. ಎಲ್ಲ ರಿಪೋರ್ಟ್ಸು ನಾರ್ಮಲ್ ಬಂದವ್ರಿ ಫ್ರೆಂಡ್ಸ್. ಇದೆಲ್ಲದಕ್ಕೆ ನೀವು ಕಾರಣ. ನಿಮ್ಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಡಿಮೆ ರೀ. ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದಕ್ಕೆ ಸದಾಕಾಲ ಚಿರಋಣಿಯಾಗಿರ್ತೇವ್ರಿ ನಾವು ರೀ.